ಖ್ಯಾತ ನಟಿಯರ ಕೈಯಲ್ಲಿ ಎಂಎಲ್ಎಗಳ ಐಪಿಎಲ್ ಟಿಕೆಟ್ ಹೆಂಗ್ ಸೇರಿತು? ಇನ್ಸ್ಟಾಗ್ರಾಂನಲ್ಲಿ ವಿವಿಐಪಿ ಟಿಕೆಟ್ ಹಂಚಿಕೊಂಡಿದ್ದ ನಟಿ, ವಿವಿಐಪಿ ಟಿಕೆಟ್ಗಳು ಆ ನಟಿಯ ಕೈಗೆ ಸಿಕ್ಕಿದೆ ಹೇಗೆ? ನಟಿಯರ ಕೈಗಳಲ್ಲಿ ಎಂಎಲ್ಎಗಳ ಐಪಿಎಲ್ ಟಿಕೆಟ್ ಅನ್ನೋದಾದ್ರೆ ಇನ್ಸ್ಟಾಗ್ರಾಂನಲ್ಲಿ ವಿವಿಐಪಿ ಟಿಕೆಟ್ಗಳನ್ನು ಹಂಚಿಕೊಂಡಿದ್ದ ನಟಿ, ವಿವಿಐಪಿ ಟಿಕೆಟ್ಗಳು ಆ ನಟಿಯ ಕೈಗೆ ಸಿಕ್ಕಿದೆ ಹೇಗೆ? ವಿವಿಐಪಿ ಟಿಕೆಟ್ಗಳು ಮಾರಾಟ ಮಾಡುವಂತಿಲ್ಲ. ಅಷ್ಟಕ್ಕೂ ಟಿಕೆಟ್ ಗಿಟ್ಟಿಸಿಕೊಂಡ ಆ ನಟಿ ಯಾರು ಗೊತ್ತಾ? ಗಂಡನ ಬನಿಯನ್ನು ಪಕ್ಕದ ಮನೆ ಆಂಟಿ ಕೈಯಲ್ಲಿ ಹೋದ್ರೆ ಹೆಂಗಾಗುತ್ತೆ? ಆ ನಟಿಯ ಕೈಗೆ ಟಿಕೆಟ್ ಸಿಕ್ಕಿದ್ದು ಹೇಗೆ? ಐಪಿಎಲ್ ನ ಟಿಕೆಟ್ಗಳನ್ನ ಯಾರು ಸೇಲ್ ಮಾಡಬೇಕು ಅನ್ನೋದನ್ನ ಆ ಸರ್ಕಾರ ಅಥವಾ ಅಲ್ಲಿನ ಸಂಬಂಧಪಟ್ಟಂತ ಇಲಾಖೆ ನಿರ್ಧಾರ ಮಾಡುತ್ತೆ. ಅಧಿಕೃತವಾಗಿ ಯಾರು ಸೇಲ್ ಮಾಡಬೇಕು, ಅದರಲ್ಲೂ ಕೂಡ ವೆಬ್ಸೈಟ್ಗಳಲ್ಲಿ ಸೇಲ್ ಮಾಡೋದಕ್ಕೂ ಕೂಡ ಅಧಿಕೃತವಾದ ಪ್ರತ್ಯೇಕವಾದಂತಹ ಸೂತ್ರಗಳಿದ್ದಾವೆ. ಅಂತಹದ್ರಲ್ಲಿ ಎಂಎಲ್ಎಗಳು ಅಸೆಂಬ್ಲಿಯನ್ನ ಅಥವಾ ವಿಧಾನಸಭಾ ಶಾಸಕರ ಅಲ್ಲಿನ ಸದಸ್ಯರುಗಳ ವಿವಿಐಪಿ ಟಿಕೆಟ್ಗಳು ಖ್ಯಾತ ನಟಿಯರ ಕೈಯಲ್ಲಿ ಸಿಗೋದಾದ್ರೆ ಇದು ಹೆಂಗೆ? ಇದು ಯಾವ ತರಹದ ವಿಚಾರ? ಇನ್ಸ್ಟಾಗ್ರಾಂನಲ್ಲಿ ವಿವಿಐಪಿ ಟಿಕೆಟ್ ಹಂಚಿಕೊಂಡಿದ್ದ ಖ್ಯಾತ ನಟಿ, ವಿವಿಐಪಿ ಟಿಕೆಟ್ಗಳು ಆ ನಟಿಯ ಕೈಗೆ ಸಿಗೋದಾದ್ರೂ ಹೇಗೆ? ವಿವಿಐಪಿ ಟಿಕೆಟ್ಗಳನ್ನ ಮಾರಾಟ ಮಾಡುವಂತಿಲ್ಲ ಅನ್ನೋ ನಿಯಮಗಳಿದ್ದಾವೆ. ಅಷ್ಟಕ್ಕೂ ಟಿಕೆಟ್ ಗಿಟ್ಟಿಸಿಕೊಂಡ ಆ ನಟಿ ಯಾರು ಅನ್ನೋದೇ ಅತ್ಯಂತ ಕೌತುಕ. ಆ ನಟಿಯ ಕೈಗೆ ಟಿಕೆಟ್ ಹೆಂಗ ಸಿಕ್ತು? ಟಿಕೆಟ್ ನಟಿ ಕುಶಿತಾ ಕಲ್ಲಪ್ಪು ಕೈ ಸೇರಿದ ವಿವಿಐಪಿ ಟಿಕೆಟ್. ತೆಲಂಗಾಣದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕುಶಿತಾ ಕೈಗೆ ಸೇರಿದ್ವು ಶಾಸಕರ ವಿವಿಐಪಿ ಟಿಕೆಟ್ಗಳು. ಇನ್ಫ್ಲೂಯೆನ್ಸರ್ ಅಂತ ಹಾಕಿ ಸರ್ಕಾರದ ಉನ್ನತ ರಾಜಕಾರಣಿ ಅಧಿಕಾರಿಗಳಿಗೆ ಮೀಸಲಿಟ್ಟ ಟಿಕೆಟ್ ಅದು. ಸಿಎಂ ಕಚೇರಿಯಿಂದ ಕುಶಿತಾ ಕೈಗೆ ಟಿಕೆಟ್ ತಲುಪಿಸಿದ್ದು ಯಾರು? ತೆಲಂಗಾಣ ಸಿಎಂ ಕಚೇರಿಯಿಂದಲೇ ಕುಶಿತಾಗೆ ತಲುಪಿದ್ವಾ? ವಿವಿಐಪಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಸ್ಗಳನ್ನ ಹಂಗೆಲ್ಲ ಸುಮ್ಮನೆ ಕಂಡವ್ರ ಕೈ ಕೊಡೋದಕ್ಕಾಗೋದಿಲ್ಲ. ಉನ್ನತ ಉದ್ಯೋಗಸ್ಥರು, ಅದರಲ್ಲೂ ಕೂಡ ಹೈ ಅಥಾರಿಟಿ ಕೈಗಳಿಗೆ ಸಿಗಬೇಕಾದ ವಿವಿಐಪಿ ಪಾಸ್ಗಳು ಯಾವುದೋ ನಟಿ ಕೈಗೆ ಸಿಗುತ್ತೆ ಅನ್ನೋದಾದ್ರೆ ನಮ್ಮ ವ್ಯವಸ್ಥೆ ಎಷ್ಟೊಂದು ಲೂಪ್ ಹೋಲ್ಸ್ ಅಲ್ಲಿ ಸಿಕ್ಕಾಕೊಂಡಿದೆ ನೋಡಿ. ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಅಧಪತನದಲ್ಲಿದೆ ಅನ್ನೋದು ಇದರಲ್ಲಿ ವ್ಯಕ್ತವಾಗುತ್ತೆ. ತೆಲಂಗಾಣದ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್ಗೆ ಒಂದು ವಿವಿಐಪಿ ಐಪಿಎಲ್ ಟಿಕೆಟ್ ಸಿಗುತ್ತೆ ಅನ್ನೋದಾದ್ರೆ ಇಲ್ಲೇನಾಗ್ತಾ ಇದೆ? ವಿಧಾನಸಭಾ ಸದಸ್ಯರುಗಳಿಗೆ ಸಿಗಬೇಕಾದಂತಹ ಟಿಕೆಟ್ ಅದು. ಆ ಟಿಕೆಟ್ ಏನಾದರೂ ಕಾಳಸಂತೆಯ ಮುಖೇನ ಈ ನಟಿಯ ಕೈ ಸೇರ್ತಾ, ಅಥವಾ ಈ ನಟಿಗೆ ಯಾವುದಾದ್ರೂ ಪ್ರಭಾವಿ ರಾಜಕಾರಣಿ ಈ ವಿಚಾರದಲ್ಲಿ ಬೆಂಬಲಿಸಿದ್ರ ಸರ್ಕಾರದ ಉನ್ನತ ರಾಜಕಾರಣಿ ಅಧಿಕಾರಿಗಳಿಗೆ ಮೀಸಲಿಟ್ಟಂತಹ ಟಿಕೆಟ್ಟು ಕುಶಿತಾ ಎನ್ನುವಂತಹ ಇನ್ಫ್ಲೂಯೆನ್ಸರ್ ಕೈಗೆ ಸಿಗುತ್ತೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಇದು ಅತ್ಯಂತ ಆಘಾತಕಾರಿ ಸುದ್ದಿ. ಆ ಹೆಣ್ಣು ಮಗಳು ಅದನ್ನ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅದನ್ನ ಹಾಕಿಕೊಳ್ತಾಳೆ. ನಿಜಕ್ಕೂ ಕೂಡ ಕುಶಿತಾ ಕೈಗೆ ಸಿಕ್ಕಿದ್ ಹೇಗೆ ಎನ್ನುವಂತಹದ್ದೇ ಅತಿ ದೊಡ್ಡ ಚರ್ಚೆ. ತೆಲಂಗಾಣ ಸಿಎಂ ಕಚೇರಿಯಿಂದಲೇ ಕುಶಿತಾ ಅನ್ನೋ ಹೆಣ್ಣು ಮಗಳಿಗೆ ಈ ಟಿಕೆಟ್ ತಲುಪ್ತಾ? ಕುಶಿತಾ ಕೈಗೆ ವಿವಿಐಪಿ ಟಿಕೆಟ್ ಹೇಗೆ ಸಿಕ್ಕಿತ್ತು? ವಿಐಪಿ ಸಂಸ್ಕೃತಿಯ ದುರುಪಯೋಗ ಎಂಬ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಲ್ಲೂ ಟಿಕೆಟ್ ವಿಚಾರಕ್ಕೆ ಪರವಿರೋಧ ಚರ್ಚೆಗಳು ವ್ಯಕ್ತವಾಗಿತ್ತು. ಎಂಎಲ್ಎ ಸಚಿವರಿಗೆ ಟಿಕೆಟ್ ವಿಚಾರಕ್ಕೆ ಅನೇಕರು ವಿರೋಧ ಮಾಡಿದ್ರು. ಕರ್ನಾಟಕದಲ್ಲೊಂದು ತರಹ, ತೆಲಂಗಾಣದಲ್ಲಿ ಮತ್ತೊಂದು ತರಹ. ಉನ್ನತ ಮಟ್ಟದ ರಾಜಕಾರಣಿಗಳ ಕೈ ಸೇರಬೇಕಾಗಿದ್ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಸ್ ಟಿಕೆಟ್, ಐಪಿಎಲ್ ಟಿಕೆಟ್, ಅದನ್ನು ಯಾರು ಮಾರಾಟ ಮಾಡಬೇಕು, ಯಾರು ಅಧಿಕೃತವಾಗಿ ಅದನ್ನು ಸೇಲ್ ಮಾಡಬೇಕು, ಅದಕ್ಕೂ ಪ್ರತ್ಯೇಕವಾದಂತಹ ಗೈಡ್ಲೈನ್ಸ್ಗಳಿದಾವೆ. ಕಂಡವರ ಕೈಗಳಿಗೆ ಹಂಗೆ ಸಿಗೋದಿಲ್ಲ ಆ ಟಿಕೆಟ್ಗಳು. ಅಂತಹದ್ರಲ್ಲಿ ಆಗಾಗ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋ ಮುಖೇನ ಪ್ರಮೋಷನ್ ಮಾಡ್ತಾ ಇದ್ದಂತಹ ಒಂದು ಇನ್ಫ್ಲೂಯೆನ್ಸರ್ ಆ ಹೆಣ್ಣು ಮಗಳ ಕೈಗೆ ಅತ್ಯಂತ ಸರಳವಾಗಿ ಲೀಲಾಜಾಲವಾಗಿ ಈ ವಿವಿಐಪಿ ಟಿಕೆಟ್ ಬಂದು ಸೇರುತ್ತೆ ಅನ್ನೋದಾದ್ರೆ ಇದನ್ನು ಕೊಟ್ಟವ್ರು ಯಾರು? ಸಿಎಂ ಸಚಿವಾಲಯ ಅಥವಾ ಅಲ್ಲಿಂದಲೇ ಬರಬೇಕಾಗಿದ್ದ ಟಿಕೆಟ್. ಹಾಗಾದ್ರೆ ಅಲ್ಲಿಂದಲೇ ಈಕೆಗೆ ಲೀಕ್ ಆಯ್ತಾ? ಅಲ್ಲಿಂದಲೇ ಈ ಕೈಗಳಿಗೆ ಸಿಕ್ತಾ? ಹೆಂಗ್ ಸಿಕ್ತಿದು? ಸರ್ಕಾರದ ಉನ್ನತ ರಾಜಕಾರಣಿ ಅಧಿಕಾರಿಗಳಿಗೆ ಮೀಸಲಿಟ್ಟ ಟಿಕೆಟ್ ಅದು. ಸಿಎಂ ಕಚೇರಿಯಿಂದ ಕುಶಿತಾ ಕೈಗೆ ಟಿಕೆಟ್ ತಲುಪಿಸಿದ್ಯಾರು? ಸೊ ತೆಲಂಗಾಣ ಸಿಎಂ ಕಚೇರಿಯಿಂದಲೇ ಕುಶಿತಾಗೆ ಈ ಟಿಕೆಟ್ ತಲುಪಿತಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಶ್ವಥ್ ಫೋನ್ ಸಂಪರ್ಕದಲ್ಲಿ. ಅಶ್ವಥ್, ಅಷ್ಟೊಂದು ಸರಳವಾಗಿ ಲೀಲಾಜಾಲವಾಗಿ ದೊಡ್ಡ ರಾಜಕಾರಣಿಗಳ ಕೈಗೆ ಸೇರಬೇಕಾಗಿದ್ದ ಟಿಕೆಟ್ಗಳು ತೆಲಂಗಾಣದಲ್ಲಿ ಇನ್ಫ್ಲೂಯೆನ್ಸರ್ಗಳಿಗೆ, ಅದರಲ್ಲೂ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡೋರು ಕೈ ಸೇರ್ತಾ ಇದೆಯಾ ಅನ್ನೋ ಆಘಾತಕಾರಿ ಸುದ್ದಿ. ಈ ಬಗ್ಗೆ ಏನು ಹೇಳ್ತೀರಾ ಅಶ್ವಥ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ತರಹದ್ದೊಂದು ಸಮಸ್ಯೆ ತೆಲಂಗಾಣದಲ್ಲಿ ಕಾಣಿಸ್ಕೊಂಡಿದೆ.
ಉನ್ನತ ಮಟ್ಟದ ರಾಜಕಾರಣಿಗಳಿಗೆ ಸಿಗಬೇಕಾಗಿದ್ದ IPL ಟಿಕೆಟು, VVIP ಟಿಕೆಟು ಹೆಂಗೊಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋ ಇನ್ಫ್ಲೂಯೆನ್ಸರ್ ಕೈ ಸಿಗುತ್ತೆ? ಹಾಗಾದರೆ ಆಕೆ ಅಷ್ಟೊಂದು ಪ್ರಭಾವಿನ? ಕಚೇರಿಯ ಕಡತಗಳು ಕಚೇರಿಯ ಸಿಬ್ಬಂದಿಗಳು ಗಮನಿಸಬೇಕೇ ಹೊರತಾಗಿ ದಾರಿಲಿ ಹೋಗೋ ದಾಸಯ್ಯ ಗಮನಿಸಬಾರ್ದು. CM ಸಚಿವಾಲಯ ಅಂದ್ರೇನು, ಕ್ಯಾಬಿನೆಟ್ ಅಂದ್ರೇನು, ಸರ್ಕಾರಿ ಕಚೇರಿಗಳ ಕಡತಗಳು, ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಸರ್ಕಾರಿ ಕಚೇರಿಗಳ ಕಡತಗಳನ್ನು ನೋಡಬೇಕಾಗಿರೋದು ಸರ್ಕಾರಿ ಉದ್ಯೋಗಸ್ಥರೇ ಹೊರತಾಗಿ ರಸ್ತೆಯಲ್ಲಿ ನಡೆಯೋ ದಾಸನಲ್ಲ. ಇದು ಹೆಂಗೆ ಸಿಕ್ತು ಈ ಹೆಣ್ಣುಮಗಳ ಕೈಗೆ? ಇದರ ಬಗ್ಗೆ ಒಂದು ನಿಷ್ಪಕ್ಷಪಾತವಾದಂಥ ತನಿಖೆಗಳಾಗಬೇಕು. IPL ಟಿಕೆಟ್ಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋದು ಈ ಹಿಂದೆ ಕರ್ನಾಟಕದಲ್ಲೂ ಕೂಡ ಸುದ್ದಿ ಆಗಿತ್ತು. ಅದನ್ನ ಮಾರಾಟ ಮಾಡಬೇಕಾಗಿರುವ ಅಧಿಕೃತ ವ್ಯಕ್ತಿಗಳಲ್ಲದೆ ಬೇರೆಯವರು ಅದನ್ನ ವಾಮಮಾರ್ಗದ ಮುಖಾಂತರವಾಗಿ ಸೇಲ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ. ಇದು IPLನ ನಿರ್ವಹಣೆ ಮಾಡುವ ಒಂದು ಕಮಿಟಿಯ ವಿರುದ್ಧ ಕೆರಳಿದ ಆಕ್ರೋಶ ಆಗಿತ್ತು. ಆ ಸಂದರ್ಭದಲ್ಲಿ ಒಂದು ಪಾರದರ್ಶಕವಾದಂತಹ ಸಿಸ್ಟಮ್ ಇಲ್ಲ. ಯಾರ್ಯಾರ ಕೈಗೋ ಯಾರ್ಯಾರ್ದೋ ಏನೇನೋ ಸಿಕ್ಕಿಬಿಡ್ತವೆ ಅನ್ನೋ ಅರ್ಥದಲ್ಲಿ ಚರ್ಚೆಗಳಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.